ಈಗ ಮತ್ತೆ ಸದ್ದು ಕೇಳಿ ಬರ್ತಾ ಇದೆಯಾ? ಈಗ ಮತ್ತೆ ಸದ್ದು ಕೇಳಿ ಬರ್ತಾ ಇದೆಯಾ? ಹಂಗಿದ್ದ ಸಿಚುವೇಶನ್ಸ್ ಇದೆಯಾ? ಆಕಾಶದಲ್ಲಿ ಡ್ರೋನ್ಗಳ ಓಡಾಟ ಏನಾದ್ರೂ ಇದೆಯಾ ಮತ್ತೆ? ಈ ಸುಮಾರು 15 ನಿಮಿಷದ ಹಿಂದೆ ತನಕವೂ ಇತ್ತು. ನಾವು ಕೂಡ ನೋಡಿದ್ವಿ ಡ್ರೋನ್ಗಳ ಹಾರಾಟ ಇನ್ನೊಂದು ಕಡೆ ಹೋಗಿ ಸ್ಫೋಟಗೊಳ್ಳುವಂಥದ್ದು, ಆಕಾಶದಲ್ಲೇ ನಮ್ಮ ವಾಯುನೆಲೆಯಲ್ಲೇ ಸ್ಫೋಟ, ಕೆಳಗಡೆ ಲ್ಯಾಂಡಿಂಗ್ ಆಗ್ತಾ ಇರದೆ ಅಂತವು ಕೂಡ ನಾವು ಲ್ಯಾಂಡಿಂಗ್ ಆದಾಗ ಬರುವಂಥದ್ದೇ ಶಬ್ದ ಅನ್ನುವಂಥದ್ದು ಇಲ್ಲಿನ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಸೊ ಒಟ್ಟಿನಲ್ಲಿ ಅವರ ಡ್ರೋನುಗಳು ನಮ್ಮ ದೇಶಕ್ಕೆ ನಮ್ಮ ನೆಲಕ್ಕೆ ಪ್ರವೇಶ ಮಾಡಿವೆ ಅನ್ನುವಂಥದ್ದು ಖಚಿತ. ಆ ಹಿನ್ನೆಲೆಯಲ್ಲಿ ಸುಮಾರು 25ರಿಂದ 30 ಶಬ್ದಗಳನ್ನು ಕೂಡ ನಾವು ನೋಡಿದ್ವಿ. ಸೊ ಅದು ಕೇಳಿಸ್ಕೊಂಡ್ವಿ, ಮತ್ತು ಹಾರಾಟವನ್ನು ಕೂಡ ನಾವು ನೋಡಿದ್ವಿ. ಇಲ್ಲಿನ ಜನರು ಕೂಡ ಬಂದು ಹೇಳ್ತಾ ಇದ್ದಾರೆ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು. ಮತ್ತು ಆದಷ್ಟು ನೀವು ಲೈಟನ್ನು ಆಫ್ ಮಾಡಿ ಬೇಗ ಹೊರಡಿ ಅನ್ನುವಂಥ ಸೂಚನೆಗಳು ಕೂಡ ಇಲ್ಲಿ ಸಿಗ್ತಾ ಇದೆ. ಭಾವನಾ, ಹಾನಿಯಾಗಿದ್ರ ಬಗ್ಗೆ ಏನಾದರೂ ವರದಿ ಇದೆಯಾ? ಯಾಕೆಂದ್ರೆ ಶ್ರೀನಗರದ ಆಕಾಶದಲ್ಲಿ ಡ್ರೋನ್ಗಳನ್ನ ನೋಡಿದ್ದಾರೆ. ಹಾನಿಯಾಗಿದ್ರ ಬಗ್ಗೆ ಅಂದ್ರೆ ನಗರ ಪ್ರದೇಶಗಳನ್ನೇ ಗುರಿಯಾಗಿಸ್ಕೊಂಡು ಏನಾದರೂ ದಾಳಿ ಮಾಡಿದಾರಾ? ಹಾನಿಯಾಗಿರೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ ಅಲ್ಲಿಂದ? ನಾನು ಆಗಲೇ ಹೇಳ್ತಾ ಇದ್ದೆ ಭಾವನಾ, ಮತ್ತೊಂದು ಭಾಗದಲ್ಲಿ CRPF ಕ್ಯಾಂಪ್ ಇದೆ, ಅಲ್ಲಿ ಇರುವ ಕಾರಣಕ್ಕೆ ಅದನ್ನು ಮುಟ್ಲಿಕ್ಕೆ ಹೋಗಿ ಈ ರೀತಿಯ ಹಾರಾಟ ಆಗಿರುವಂಥದ್ದು ಅನ್ನುವಂಥದ್ದು. ಇನ್ನೊಂದು ಭಾಗದಲ್ಲಿ ನಿಮಗೆ ಏನು ಲಾಲ್ ಚೌಕ್ ಭಾಗಕ್ಕೆ ಹೋದರೂ ಕೂಡ ಅಲ್ಲಿ ಸದ್ದು ಕೇಳಿ ಬಂದಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಆದರೆ ಹಾನಿಯ ಬಗ್ಗೆ ಈ ತನಕವೂ ಕೂಡ ವರದಿ ಆಗಿಲ್ಲ. ಈ ಯಾವ ವರದಿಯೂ ಕೂಡ ಅಂಥದ್ದು ಬಂದಿಲ್ಲ ಭಾವನಾ. ಸೇನೆಯಿಂದ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಎಸ್ ವಾಪಸ್ ಬರ್ತೀನಿ ಮಂಜು, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.